ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಈ ಒಂದು ಯುದ್ಧದಿಂದ ಕೇವಲ ನಾಗರಿಕರಿಗೆ ಅಲ್ಲಿರುವಂತಹ ಪ್ರದೇಶಗಳಿಗೆ ಅಷ್ಟೇ ಪ್ರಾಬ್ಲಮ್ ಆಗ್ತಾ ಇಲ್ಲ, ಅದನ್ನ ಹೊರತುಪಡಿಸಿ ಭಾರತೀಯರಿಗೂ ಕೂಡ ಶಾಕ್ ಎದುರಾಗ್ತಾ ಇದೆ. ಭಾರತೀಯರಿಗೆ ಇರಾನ್ ಯುದ್ಧದ ಬಿಗ್ ಶಾಕ್. ಅಗತ್ಯ ವಸ್ತುಗಳ ದರ ಏರಿಕೆ ಬೆನ್ನಲ್ಲೇ ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ. ರಾತ್ರೋರಾತ್ರಿ ಅಡುಗೆ ಅನಿಲ ಸಿಲಿಂಡರ್ ದುಬಾರಿಯಾಗಿದೆ. ಭಾರತದಲ್ಲಿ ಎಲ್ಪಿಜಿ ಸಿಲಿಂಡರ್ ದರ ಏರಿಕೆಯಾಗಿದೆ. ಗೃಹ ಬಳಕೆ ಸಿಲಿಂಡರ್ 60 ರೂಪಾಯಿಗೆ ಏರಿಕೆ ಮಾಡಿದೆ ಸರ್ಕಾರ. ಇನ್ನು ವಾಣಿಜ್ಯ ಬಳಕೆ ಸಿಲಿಂಡರ್ 115 ರೂಪಾಯಿಗೆ ಏರಿಕೆಯಾಗಿರುವಂತದ್ದು. ಇಂದಿನಿಂದಲೇ ಎಲ್ಪಿಜಿ ಸಿಲಿಂಡರ್ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಭಾರತೀಯರಿಗೆ ಇದು ಒಂದು ರೀತಿಯಾದಂತಹ ಶಾಕ್ ಅಂತಾನೆ ಹೇಳಬಹುದು. ಯಾಕಂತ ಅಂದ್ರೆ ರಾತ್ರೋರಾತ್ರಿ ಅಡುಗೆ ಸಿಲಿಂಡರ್ ದುಬಾರಿ ಆಗಿದೆ. ಈಗಾಗಲೇ ಬೆಲೆ ಏರಿಕೆಯಿಂದ ಇಲ್ಲಿರುವಂತಹ ಜನರು ತತ್ತರಿಸಿ ಹೋಗಿದ್ರು. ಪ್ರತಿನಿತ್ಯ ಒಂದೊಂದು ವಸ್ತುವಿನ ಬೆಲೆ ಏರಿಕೆ ಆಗ್ತಾ ಇತ್ತು. ಜನಸಾಮಾನ್ಯರಿಗೆ ಹೊಡೆತ ಬಿದ್ದಿತ್ತು. ಈ ಒಂದು ಸಂದರ್ಭದಲ್ಲಿ ಅಡುಗೆ ಸಿಲಿಂಡರ್ಗಳು ದುಬಾರಿ ಆಗಿದೆ. ರಾತ್ರೋರಾತ್ರಿನೇ ಆಗಿರುವಂಥದ್ದು. ಇದಕ್ಕೆ ಮೇನ್ ರೀಸನ್ ಬಂದು ಇರಾನ್ ಹಾಗೂ ಇಸ್ರೇಲ್ ಯುದ್ಧ. ಎಲ್ಲರೂ ಕೂಡ ಊಹೆ ಮಾಡಿದ್ರು ಇದು ಆಗತ್ತೆ ಅಂತ. ಕೆಲವೊಂದಷ್ಟು ವಸ್ತುಗಳ ಬೆಲೆ ಆಟೋಮೆಟಿಕ್ ಆಗಿ ಏರಿಕೆ ಆಗತ್ತೆ ಅಂತ. ಯಾಕಂತ ಅಂದ್ರೆ ಈ ತೈಲಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ವಸ್ತುಗಳು ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಹಾರ್ಮೋಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ, ಸ್ಥಗಿತ ಮಾಡಲಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಪೋರ್ಟ್ಗಳಾಗ್ತಾ ಇಲ್ಲ, ಇಂಪೋರ್ಟ್ಗಳಾಗ್ತಾ ಇಲ್ಲ ಅಂದಂತ ಸಂದರ್ಭದಲ್ಲಿ ದರ ಏರಿಕೆ ಜಾಸ್ತಿ ಆಗೇ ಆಗತ್ತೆ. ಅದೇ ರೀತಿಯಾದಂತ ಒಂದು ಬಿಕ್ಕಟ್ಟು ಇದೀಗ ಎದುರಾಗಿರುವಂತದ್ದು. ಭಾರತಕ್ಕೂ ಕೂಡ ಈ ಒಂದು ಹೊಡೆತ ಬಿದ್ದಿದೆ. ಯುದ್ಧ ಅಲ್ಲಿ ನಡೀತಾ ಇದ್ರೆ ಇಲ್ಲಿ ಜನಸಾಮಾನ್ಯರ ಆರ್ಥಿಕ ಪರಿಸ್ಥಿತಿಗೂ ಕೂಡ ಹೊಡೆತ ಬಿದ್ದಿರುವಂಥದ್ದು. ಆಂತರಿಕ ಯುದ್ಧ ಕೂಡ ಆಗ್ತಾ ಇದೆ ಭಾರತದಲ್ಲಿ. ಅದು ದರ ಏರಿಕೆಯ ಯುದ್ಧ ಆಗ್ತಾ ಇದೆ. ರಾತ್ರೋರಾತ್ರಿ ಏರಿಕೆಯನ್ನ ಮಾಡಿದೆ. ಗೃಹ ಬಳಕೆ ಸಿಲಿಂಡರ್ ಸರಿಸುಮಾರು 60 ರೂಪಾಯಿಗೆ ಏರಿಕೆ ಮಾಡಿದೆ ಸರ್ಕಾರ. ಇನ್ನು ವಾಣಿಜ್ಯ ಬಳಕೆ ಸಿಲಿಂಡರ್ 115 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಬಾರಿ ಏರಿಕೆ ಆಗ್ತಾ ಬಂದಿದೆ ಸಿಲಿಂಡರ್ಗಳ ದರ. ಈ ಬಾರಿ ಏರಿಕೆ ಆಗಿರುವಂಥದ್ದು, ರಾತ್ರೋರಾತ್ರಿ ಏರಿಕೆ ಆಗಿರುವಂಥದ್ದು ಜನರಲ್ಲಿ ಒಂದು ರೀತಿಯಾದಂತಹ ಭಯವನ್ನ ಕೂಡ ಪಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇರಾನ್ ಸಂಘರ್ಷದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಹಾಗಾಗಿ ಭಾರತದಲ್ಲೂ ಕೂಡ ಇದೀಗ ಬದಲಾವಣೆ ಆಗಿರುವಂಥದ್ದು. ಭಾರತೀಯರಿಗೆ ಇದೀಗ ಒಂದು ರೀತಿಯಾದಂತಹ ಶಾಕ್ ಕೂಡ ಎದುರಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನುತಾ ಸಂಪರ್ಕದಲ್ಲಿದ್ದಾರೆ. ವಿನುತಾ, ಇಲ್ಲಿ ನೋಡಿ, ಇರಾನ್ ಹಾಗೂ ಇಸ್ರೇಲ್ ಯುದ್ಧ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಅನ್ಕೊಂಡಿದ್ರು ಬೆಲೆ ಏರಿಕೆ ಆಗತ್ತೆ ಕೆಲವೊಂದಷ್ಟು ವಸ್ತುಗಳದ್ದು ಅಂತ. ಇದೀಗ ಒಂದು LPG ಸಿಲಿಂಡರ್ ಅಂತ ಏನಿತ್ತು ಆ ಒಂದು ದರ ಕೂಡ ಏರಿಕೆ ಮಾಡಿದೆ ಸರ್ಕಾರ. ಈ ಕುರಿತಾಗಿ ಆದೇಶವನ್ನ ಕೂಡ ಹೊರಡಿಸಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ವಿನುತಾ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಎಸ್, ಕರೆ ಕಟ್ಟಾಗಿದೆ. ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋಣ. ಇಂದಿನಿಂದಲೇ LPG ಸಿಲಿಂಡರ್ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ವಾಣಿಜ್ಯ ಬಳಕೆ ಸಿಲಿಂಡರ್ 115 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಉದ್ಯೋಗಾವಕಾಶ ಏನು ಉದ್ಯೋಗವನ್ನು ಮಾಡ್ತಾ ಇದ್ರು, ಹೋಟೆಲ್ಗಳನ್ನು ನಡೆಸ್ತಾ ಇದ್ರು, ಅವರೆಲ್ಲರಿಗೂ ಕೂಡ ಇದರಿಂದ ಹೊಡೆತ ಬೀಳುವಂಥದ್ದು. ಗೃಹ ಬಳಕೆಯ ಸಿಲಿಂಡರ್ಗಳ ದರ ಕೂಡ ಏರಿಕೆ ಆಗಿದೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬಿದ್ದಿರುವಂಥದ್ದು ಈ ಮುಖಾಂತರ. ಎಂತೆಷ್ಟು ದುಡ್ಡನ್ನ ಅಂತ ಪ್ರತಿ ತಿಂಗಳು ಕೂಡ ಎತ್ತಿಡ್ತಾ ಇದ್ರು. ಆದ್ರೆ ಇದೀಗ ದರ ಏರಿಕೆ ಪ್ರತಿನಿತ್ಯನೂ ಕೂಡ ಆಗ್ತಾ ಇದೆ. ಇನ್ನೂ ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ. ಇಫ್ ಇನ್ ಕೇಸ್ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಈ ಯುದ್ಧ ನಿಲ್ಲಿಲ್ಲ ಅಂತ ಅಂದ್ರೆ, ಇಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ಇನ್ನು ಹೆಚ್ಚಿನ ದರ ಏರಿಕೆ ಆಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನುತಾ ಸಂಪರ್ಕಕ್ಕೆ ಬಂದಿದ್ದಾರೆ. ವಿನುತಾ, ಈಗ LPG ಸಿಲಿಂಡರ್ ದರ ಏರಿಕೆ ಆಗ್ತಾ ಇದೆ. ಒಂದ್ ಕಡೆನಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳು ಕೂಡ ಏರಿಕೆ ಆಗಿರುವಂತದ್ದು, ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ದರ ಕೂಡ ಏರಿಕೆ ಆಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಕನ್ಯಾ, ಈ ಒಂದು ಇವತ್ತಿನಿಂದ ಅನ್ವಯವಾಗುವಂತೆ LPG ಸಿಲಿಂಡರ್ನ ಬೆಲೆ ಗಣನೀಯವಾಗಿ ಏರಿಕೆಯಾಗಿರುವಂತದ್ದು. ಯಾಕಂದ್ರೆ ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗ್ತಿರುವಂತಹ ಯುದ್ಧದ ಭೀತಿಯಿಂದ ಇದೀಗ
ಜಾಗತಿಕವಾಗಿ ಇಂಧನದ ಬೆಲೆಗಳು ಏರಿಕೆಯನ್ನ ಕಂಡಿರುವಂತದ್ದು. ಇನ್ನ ಇದರ ಪರಿಣಾಮವಾಗಿ ನಮ್ಮ ಭಾರತದಲ್ಲೂ ಕೂಡ ತೈಲ ಕಂಪನಿಗಳು ದರವನ್ನ ಹೆಚ್ಚಿಸಿದೆ. ಹಾಗಾದ್ರೆ ಯಾವೆಲ್ಲ ರೀತಿಯಲ್ಲಿ ದರಗಳು ಏರಿಕೆಯಾಗಿದೆ ಅಂತ ನೋಡೋದಾದ್ರೆ ನಾವು ಸಾಮಾನ್ಯವಾಗಿ ಗೃಹ ಬಳಕೆಯ ಸಿಲಿಂಡರ್ ಪ್ರತಿ ಸಿಲಿಂಡರ್ ಬೆಲೆಯಲ್ಲಿ 60 ರೂಪಾಯಿಯಷ್ಟು ಏರಿಕೆಯನ್ನ ಆಗಿರುವಂತದ್ದು. ಇನ್ನು ಬೆಂಗಳೂರಿನ ಹೊಸ ದರಕ್ಕೆ ನಾವು ನೋಡೋದಾದ್ರೆ ಏನು 915.50 ರೂಪಾಯಿಗೆ ಏರಿಕೆಯಾಗಿದೆ. ಅಂದ್ರೆ ಇಂದಿನ ಹಳೆಯ ದರ ಏನಿತ್ತು 855.50 ಇತ್ತು. ಆದ್ರೆ ಇವತ್ತಿನ ಹೊಸ ದರದ ಪ್ರಕಾರ 915 ರೂಪಾಯಿ 50 ಪೈಸೆಯಷ್ಟು ಏರಿಕೆಯಾಗಿರುವಂತದ್ದು. ಇನ್ನು ದೆಹಲಿಯಲ್ಲಿ ನಾವು ನೋಡೋದಾದ್ರೆ 950 ರೂಪಾಯಿಯಿಂದ 850 ರೂಪಾಯಿ ಇದ್ದಿದ್ದು ಇವತ್ತು 913ಕ್ಕೆ ಏರಿಕೆಯಾಗಿರುವಂತದ್ದು. ಇದಿಷ್ಟು ಕೂಡ ಗೃಹ ಬಳಕೆಯಲ್ಲಿ ನಾವು ಏನು ದಿನನಿತ್ಯ ಮನೆಯಲ್ಲಿ ಬಳಕೆ ಮಾಡ್ತೀವಿ ಈ ಒಂದು ಸಿಲಿಂಡರ್ನ ಬೆಲೆಯಾಗಿದ್ರೆ, ಇನ್ನು ವಾಣಿಜ್ಯ ಬಳಕೆಯ ಸಿಲಿಂಡರ್ನ ನಾವು ನೋಡೋದಾದ್ರೆ ಇಲ್ಲಿ ಕೆಜಿಗೆ ಅಂದ್ರೆ 115ರಷ್ಟು ಏರಿಕೆಯನ್ನ ಆಗಿರುವಂತದ್ದು. ಇನ್ನು ಒಂದು ಬೆಂಗಳೂರಿನ ಇವತ್ತಿನ ಪ್ರೆಸೆಂಟ್ ಬೆಲೆ ಏನಿದೆ ವಾಣಿಜ್ಯ ಸಿಲಿಂಡರ್ ಅಂದ್ರೆ 1884ಕ್ಕೆ ತಲುಪಿರುವಂತದ್ದು. ಈ ಹಿಂದಿನ ಬೆಲೆ ನೋಡಿದ್ರೆ 1300 ಸಮಥಿಂಗ್ ಅಲ್ಲಿ ಇತ್ತು. ಆದ್ರೆ ಇವತ್ತು 1884ಕ್ಕೆ ತಲುಪಿರುವಂತದ್ದು. ಕಾರಣ ಏನು ಅಂತ ನೋಡೋದಾದ್ರೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಇರಾನ್ ಮತ್ತೆ ಇಸ್ರೇಲ್ ನ ನಡುವೆ ಸುದೀರ್ಘವಾದ ಒಂದು ಯುದ್ಧದ ಸಂಘರ್ಷ ಮತ್ತೆ ಜಾಗತಿಕ ಮಾರುಕಟ್ಟೆಯಲ್ಲಿ ತುಂಬಾನೇ ಪರಿಣಾಮವನ್ನ ಬೀರ್ತಾ ಇರುವಂತದ್ದು. ಇದರಿಂದಾಗಿ ಕಚ್ಚಾ ತೈಲಗಳ ಆಮದಾಗಿರ್ಬೋದು ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಯಾಕಂದ್ರೆ ಎಲ್ಲಾ ರೀತಿಯಲ್ಲಿ ಜಲಸಂಧಿಗಳು ಕೂಡ ಬಂದ್ ಆಗಿರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ಕಚ್ಚಾ ತೈಲಗಳ ಒಂದು ಆಮದು ಆಗ್ತಾ ಇಲ್ಲ. ಹಾಗಾಗಿ ಎಲ್ಲ ದರಗಳ ಬೆಲೆಯೂ ಕೂಡ ಇದೀಗ ಏರಿಕೆಯಾಗಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ವಿನುತಾ ಹೆಚ್ಚಿನ ಮಾಹಿತಿಗಾಗಿ. ರಾತ್ರೋರಾತ್ರಿ ಅಡುಗೆ ಅನಿಲ ಸಿಲಿಂಡರ್ ದರ ಏರಿಕೆ ಆಗಿರುವಂಥದ್ದು ಜನಸಾಮಾನ್ಯರ ಜೇಬಿಗೆ ಈ ಮುಖಾಂತರ ಕತ್ತರಿ ಕೂಡ ಬಿದ್ದಿದೆ. ಪ್ರತಿನಿತ್ಯ ಪ್ರತಿದಿನ ಸಮರವನ್ನ ಸಾರಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡಗಳು ಜಾಸ್ತಿ ಆಗ್ತಾ ಇದೆ. ಅಗತ್ಯ ವಸ್ತುಗಳ ದರ ಏರಿಕೆ ಆಗಿದೆ. ಒಂದ್ ಕಡೆನಲ್ಲಿ ಇನ್ನೊಂದ್ ಕಡೆನಲ್ಲಿ ಯುದ್ಧ ಕೂಡ ಸ್ಟಾಪ್ ಆಗ್ತಾ ಇಲ್ಲ.